ಸ್ನೇಹಿತರೆ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ನೋಡಿ, ಇಲ್ಲಿ ಚಲಗಟ್ಟಲ್ಲಿ ಆಂಜನೇಯ ದೇವಸ್ಥಾನ ಅಂತ ಇದೆ. ಇಲ್ಲಿ ಪ್ರತಿ ಶನಿವಾರ ಊಟ ಕೊಡ್ತಾರೆ. ಇಲ್ಲಿ ಸಾವಿರಾರು ಜನ ಬಂದು ಊಟ ಮಾಡ್ತಾರೆ. ಏನು ಬಿಡ್ಕೊಂಡೆ ದೇವ್ರ ಹತ್ರ ಏನು ಬಿಡ್ಕೊಂಡೆ? ದಿನ ನಮ್ಮ ಮನೆಯವ್ರ ಹತ್ರ ಮನೆಯವ್ರನ್ನ ಚೆನ್ನಾಗಿ ಇಡಪ್ಪ ಅಂತ ಬಿಡ್ಕೊಂತೀನಿ. ಏನು ಬಿಡ್ಕೊಂತಾರೆ? ನೋಡಿ ಸ್ನೇಹಿತರೆ, 10 ಜನ ಬಂದವ್ರೆ. ಡೈಲಿ ಸಾವಿರಾರು ಜನ ಊಟಕ್ಕೆ ಬರ್ತಾರೆ. ನಾವು ಅದೇ ಥರ ಎಲ್ಲರ ಥರನೇ ಕ್ಯೂ ನಿಂತ್ಕೊಂಡು ಊಟ ತೊಗೊಳ್ತೀವಿ. ಇಲ್ಲೂ ಊಟ ಮಾಡ್ತಾರೆ, ಮನೆಗೂ ತೊಗೊಂಡೋಗ್ತಾರೆ. ಕೆಲವು ಜನ ಬಾಕ್ಸಲ್ಲಿ ಬಂದು ಬಾಕ್ಸ್ ತಂದು ತೊಗೊಂಡೋಗ್ತಾರೆ. ಯಾರಿಗೇನಿಲ್ಲ ಇಲ್ಲ ಅನ್ನಲ್ಲ. ನೋಡಿ ಸ್ನೇಹಿತರೆ, ರೈಸು, ಸಾಂಬಾರು, ಕೇಸರಿ ಬಾತು ಕೊಡ್ತಾರೆ. ಊಟ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ನಮ್ಮ ಹುಡುಗ ಬಂದು ಊಟ ಮಾಡ್ತಾನೆ. ಇವರೆಲ್ಲ ನಮ್ಮ ಅಕ್ಕಪಕ್ಕದಾಗಿರೋರು. ನೋಡಿ, ನೀರಿಂದೆಲ್ಲ ಕೈ ತೊಳ್ಕೊಳಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇವರೆಲ್ಲ ನಮ್ಮ ಫ್ರೆಂಡ್ ಮಕ್ಕಳು. ಹರ್ಷ ಅಂತ ಇವರು ನಮ್ಮ ಫ್ರೆಂಡ್ ಸಿದ್ದೇಶು. ಇವರೆಲ್ಲ ಬಂದವರೆ, ಫ್ಯಾಮಿಲಿ ಸಹಿತ ಎಲ್ಲ ಬರ್ತಾರೆ ಊಟಕ್ಕೆ. ತುಂಬ ಜನ ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ. ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಏನು ರೀ, ಊಟ ಚೆನ್ನಾಗಿತ್ತಾ ಸಿದ್ದೇಶ್ವರೇ? ತುಂಬ ಚೆನ್ನಾಗಿತ್ತಣ್ಣ. ಇದು ನಾವು ತುಂಬ ವರ್ಷದಿಂದ ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ. ಅಂದರೆ ಏನಂದರೆ ಶನಿವಾರ ದಿನ ನಮ್ಮ ಬೇಲೂರು ನಾಗಸಂದ್ರ ಅಂತ ಒಂದು ಹಳ್ಳಿ ಥರ ಇದ್ದೀವಿ. ಅಲ್ಲಿ ಏನಂದರೆ ಯಾರು ಶನಿವಾರ ಬಂತಂದರೆ ಸಾಕು, ಜಾತ್ರೆ ಥರ ನಡೀತಾ ಇದೆ. ನೋಡ್ತಾ ಇರ್ಬೋದು. ಇದು ಇವತ್ತಿನ ಕಮ್ಮಿ ಇದೆ, ಟೈಮ್ ಆಗಿದೆ. ಬೇಗ ಬಂದರೆ ಇನ್ನೂ ಗೊತ್ತಾಗ್ತಾಯಿತ್ತು. ಬೇಗ ಬೇಗ ಇಲ್ಲಿಂದ ಆ ದೇವಸ್ಥಾನ ಇದೆಯಲ್ಲ, ಅದರಿಂದ ಆ ಕಡೆ ಕೂಡ ನಾವು ಕ್ಯೂ ನಿಂತ್ಕೊಂಡು ಟೈಮಲ್ಲಿ. ಹೌದು, ತುಂಬ ಕ್ಯೂ ಇದೆ. ಹೌದೌದು. ಈಗ ಏನು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಕಮ್ಮಿ ಜನ ಕಾಣಿಸ್ತಿದ್ದಾರೆ. ನೀವು 7 o'clock ಆ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮಂಗಳಾರತಿ ಎಲ್ಲ ಮಾಡ್ತಾರೆ ದೇವರಿಗೆ. ಇದು ಪ್ರಸಿದ್ಧವಾಗಿದೆ, ಬಟ್ ಯಾರಿಗೂ ಅಷ್ಟು ಕಾಣಿಸ್ತಾ ಇಲ್ಲ ಅಷ್ಟೇ. ಇದೆಲ್ಲ ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು.